ಫೈನಾನ್ಷಿಯಲಿ ಯಾರು ಕೇಳಿದ್ದುಂಟಾ? ಇಲ್ಲ, ನಾನು ಯಾವತ್ತೂ ಯಾರ ಹತ್ರ ನಾನು ಕೇಳಿಲ್ಲ. ಬಿಕಾಸ್ ಯು ಹ್ಯಾವ್ ಸೀನ್ ದ ಲಕ್ಸುರಿ ಆಲ್ಸೋ ಆ್ಯಂಡ್ ಬಾಟಮು ನೋಡ್ಬಿಟ್ರಿ ನೀವು. ಯಾ ಬಾಟಮ್ ಪಾತಾಳ ನೋಡಿದೆ. ಪೂರ್ತಿ ರಾ ಬಾಟಮ್ ನೋಡಿದಿರಿ? ಆ ಲೆವೆಲ್ ತನಕನಾ? ಎಸ್ ಅಂದರೆ ಟು ದ ಪಾಯಿಂಟ್ ದಟ್ ಐ ಡಿಂಟ್ ನೋ ಹೌ ಮೈ ಹೌಸ್ ಇಸ್ ಗೋಯಿಂಗ್ ಟು ರನ್, ಹೌ ಐ ಆಮ್ ಗೋನ್ ಗೋ. ನಾನು ಒಂದು ಮನೆಗೆ ಒಂದು ನಾಳೆ ಬೆಳಗ್ಗೆ ಅಕ್ಕಿ ಬೇಳೆ ತರಬೇಕು ಅಂದರೆ ಹೆಂಗೆ ತರಲಿ ಅನ್ನೋ ಒಂದು ಮಟ್ಟಕ್ಕೂ ನೋಡಿದೆ ನಾನು ಒಂದು ಟೈಮಲ್ಲಿ. ದುಡ್ಡಿಲ್ಲ ನನ್ನ ಹತ್ರ, ಹೆಂಗೆ ತರೋದು? ಎಸ್ ಯಾಕಂದರೆ ನಾನು ಐ ವಾಸ್ ಅ ನಾರ್ಮಲ್ ಹೌಸ್ ವೈಫ್. ಕೊಟ್ಟರೆ ಮನೆ ನಡೆಸ್ತೀನಿ, ಕೊಡಲಿಲ್ಲ ಅಂದರೆ ನಾನು ಏನು ಮನೆ ನಡೆಸ್ತೀನಿ? ಓ, ದಟ್ ಝೀರೋ ಲೆವೆಲ್ ಬಂದಿದ್ರಾ? ನಿಮ್ಮದೇ ಅಂತ ಪರ್ಸನಲ್ ಸೇವಿಂಗ್ಸು, ಪರ್ಸನಲ್ ಎತ್ತಿಟ್ಕೊಂಡಿರೋದು, ಆ ಥರದ್ದು ಯಾವ ದುಡ್ಡು ಇಲ್ಲ, ಬಿಕಾಸ್ ಥಾಟೇ ಇಲ್ಲ ನಿಮಗೆ. ಹಾಂ, ಸೊ ಹಾಗೆ. ಏನು ತುಂಬ ಒಳ್ಳೆಯವರಾ? ಪೆದ್ದಿ. ಹಾಂ, ತುಂಬ ಪೆದ್ದಿನ? ಸ್ವಲ್ಪ ಎಲ್ಲ ಜಾಸ್ತಿನೇ. ಈಗ ಬುದ್ಧಿ ಬಂದಿದೆ. ಈಗ ಐ ಹ್ಯಾವ್ ಮೈ ಫೈನಾನ್ಸಸ್ ಇನ್ ಮೈ ಕಂಟ್ರೋಲ್. ದೇವ್ರು ಬೈಕೊಂಡಿದ್ದುಂಟಾಗ? ಇಲ್ಲ, ಐ ಥಿಂಕ್ ಒಂದು ಹೇಳ, ದೇವರು ನನಗೋಸ್ಕರ ಇವತ್ತಿಗೂ ಹೇಳ್ತೀನಿ, ನಾನು ಮೊನ್ನೆ ನಮ್ಮ ಅಮ್ಮನಿಗೂ ಹೇಳ್ತಾ ಇದ್ದೆ, ನನ್ನ ಜೀವನದಲ್ಲಿ ನಡೆಯೋದೆಲ್ಲ ನನ್ನ ಒಳ್ಳೇದಕ್ಕೆ ನಡೆಯೋದು. ಸೊ ನೀವು ಪ್ರೀತಿ ಆಗಿದ್ದು ಒಳ್ಳೇದಕ್ಕೆ, ಇಂಡಸ್ಟ್ರಿ ಬಿಟ್ಟಿದ್ದು ಒಳ್ಳೇದಕ್ಕೆ, ಪ್ರೀತಿ ಹೋಗಿದ್ದು ಒಳ್ಳೇದಕ್ಕೆ. ಎಸ್, ಯಾಕಂದರೆ ನಾನು ಅದೇ ಜೀವನದಲ್ಲಿ ಇದ್ದಿದ್ರೆ ಹಾಗೆ ಸತ್ತೋಗಿರ್ತಿದ್ದೆ ನಾನು. I would have lived a loveless life and I would have died loveless. ದೇವ್ರಿಗೆ ಅನ್ನಿಸ್ತೇನೋ, ಇವಳಿಗಂತೂ ಬುದ್ಧಿ ಬರಲ್ಲ, ಇವಳಂತೂ she will not take that step. Let us make her do it. Let it happen to her. ಸೊ ದೇವ್ರು ಏನೇ ನನ್ನ ಜೀವನದಲ್ಲಿ ನಡೆದ್ರು ನಾನು ಇವತ್ತಿಗೂ ಹೇಳ್ತೀನಿ, ಬಿಕಾಸ್ ಗಾಡ್ ವಾಂಟ್ಸ್ ದ ಬೆಸ್ಟ್ ಫಾರ್ ಮಿ. ಚೈತ್ರ ಅವರೇ, ತುಂಬ ಜನ ಹೆಣ್ಮಕ್ಳಿಗೆ ಈ ಅನುಭವ ಆಗಿರಬಹುದು, ಅರೇಂಜ್ ಮ್ಯಾರೇಜಲ್ಲ, ಲವ್ ಮ್ಯಾರೇಜಲ್ಲ, ಆ್ಯಂಡ್ ಅವರೆಲ್ಲ ಇದೇ ಥರ ತುಂಬ ಮಾನಸಿಕವಾಗಿ ಒದ್ದಾಡ್ಬಿಟ್ಟಿರ್ತಾರೆ, ಆರ್ಥಿಕವಾಗೂ ಒದ್ದಾಡಿರ್ತಾರೆ. ವಾಟ್ ಯು ವಾಂಟ್ ಟು ಸೇ? ಅವ್ರಿಗೆ ಏನು ಹೇಳೋಕ್ಕೆ ಬಯಸ್ತೀನಿ? ಒಂದು, ಸ್ಟಾರ್ಟ್ ಓವರ್. A start over is never bad. It is not the end. ಇನ್ನೊಂದು ಲೈಫ್ ಇದೆ. ಎಸ್, ನಿಮ್ಮ ಕೈಯಲ್ಲೇ ಇದೆ. ಯಾರು ಇಲ್ದಿರಾನು ನಮ್ಮ ಜೀವನ ನಡೆಯುತ್ತೆ. ಐ ಆಮ್ ದ ಬಿಗ್ಗೆಸ್ಟ್ ಎಕ್ಸಾಂಪಲ್ ಹೂ ಥಾಟ್ ನಾನು ಸತ್ತರೆ ಐ ವಾಂಟ್ ಟು ಸಿ ದಿಸ್ ಫೇಸ್ ಆ್ಯಂಡ್ ಡೈ ಅನ್ನೋ ಥರ ಪ್ರೀತಿ ಅಲ್ಲಿತ್ತು. ಅವ್ರಿಗಿಂತ ಮುಂಚೆ ನಾನು ಸಾಯ್ಬೇಕು, ಆ ಥರದ್ದು ಹೆಂಡತಿ. ಅಯ್ಯೋಯ್ಯೋ, ನನಗೆ ಅಂದ್ರೆ ಆ ಥರದ್ದು ಫೀಲಲ್ಲಿ ಇದ್ರಿ ನೀವು? ಸೊ ಯಾರಿಲ್ದಿರಾನು ನಮ್ಮ ಜೀವನ ನಡೆಯುತ್ತೆ. ನಾವಿರ್ಬೇಕಷ್ಟೇ, ನಮಗೋಸ್ಕರ ನಾವಿರಬೇಕು. ಅಂದರೆ ಆ ಥರ ಬದುಕದಂಥ ಹೆಣ್ಮಕ್ಳಿಗೆ ಇಂಡಿಪೆಂಡೆಂಟ್ ಆಗಿ ಮದ್ದಿಂದನೂ ಹಂಗೆ ಇದ್ದೀನಿ ನಾನು ಅಂದರೆ ಬೇರೆ ವಿಚಾರ. ಎಲ್ಲವನ್ನೂ ಸಮರ್ಪಣೆ ಮಾಡಿ ಏನು ತಂದ್ಕೊಡ್ತಾರೆ ಗಂಡ, ಅಕ್ಕಿ ಬೇಳೆ ಅಡುಗೆ ಮಾಡ್ಕೊಂಡು ನನ್ನ ಪಾಡಿಗೆ ನಾನು ಇದ್ದೆ, ನಂಗೆ ಏನೂ ಗೊತ್ತೇ ಇರಲಿಲ್ಲ ಅಂತ ಅಂದ್ಬಿಟ್ಟು ಸಡನ್ನಾಗಿ ಬ್ಲ್ಯಾಂಕ್ ಆದರೆ ಹೆಂಗಾಗ್ಬಿಡುತ್ತೆ? ಪ್ರಪಂಚ ಕತ್ಲೇನೆ. ಆ ಕತ್ಲೆಯಿಂದ ಐ ಥಿಂಕ್ ನಾನು ಏನೇನೋ ಮಾಡೋಣ ಅಂತ ಟ್ರೈ ಮಾಡಿದ್ದೀನಿ 5 ವರ್ಷದಲ್ಲಿ, ಇಂಥದ್ದು ಮಾಡಿಲ್ಲ ಅಂತಲ್ಲ. ಫಾರ್ ಎಕ್ಸಾಂಪಲ್ ಐ ಬಿಕೇಮ್ ಅ ಮೇಕಪ್ ಆರ್ಟಿಸ್ಟ್. ಮೇಕಪ್ ಮಾಡೋದು ಕಲ್ತ್ಕೊಂಡು ಮೇಕಪ್ ಕಲ್ತ್ಕೊಂಡೆ. ರಿಯಲಿ? ಬ್ರೈಡಲ್ ಮೇಕಪ್ ಆರ್ಟಿಸ್ಟ್, ಫೋಟೋಶೂಟ್ಸ್ಗೆ ಮೇಕಪ್ ಆರ್ಟಿಸ್ಟು. ಸೊ ಐ ಒಂದು ದಾರಿ ಕಂಡ್ಕೋಬೇಕಲ್ವಾ ಒಂದು ಜೀವನ ಶುರು ಮಾಡೋದಕ್ಕೆ. ಒಂದು ಕಡೆ ನನಗೆ ಹೆಮ್ಮೆ ಆಗ್ತಿದೆ, ಇನ್ನೊಂದು ಕಡೆ ಕನ್ನಡದ ಸಿನಿಮಾಗಳಲ್ಲಿ ಮೆರೆದಂಥ ದೊಡ್ಡ ನಟಿ ಇವನು ಈಗ ಸೆಟ್ಲ್ ಆಗಬೇಕು ಅಂದಾಗ ಎಷ್ಟೆಲ್ಲ ದಾರಿ ಹುಡುಕ್ತಾ ಇದ್ದಾರೆ ಅನ್ನಿಸ್ತಾ ಇದೆ ನನಗೆ. ಸೊ ಅಟ್ ದಿ ಎಂಡ್ ಆಫ್ ದ ಡೇ ಒಂದು ಜೀವನ ಮಾಡಬೇಕಲ್ವಾ. ಓಕೆ, ಮೇಕಪ್ಪು, ಬ್ರೈಡಲ್ ಮೇಕಪ್ಪು. ಐ ಯೂಸ್ ಟು ಗೋ ಫಾರ್ ಫೋಟೋ ಶೂಟ್ಸ್.
ಲೈಟ್ ಇಟ್ಕೊಂಡು ಫೋಟೋಶೂಟ್ಸ್. ಈಗ ರೀಸೆಂಟ್ ಡೇಸಲ್ಲಿ ಹೇಳ್ತಾ ಇರೋದಾ? I have done. I wanted to learn hairstyle also, so that ನಾನೊಂದು ಸ್ವಲ್ಪ ಓಕೆ ನಾನು ಹೇರ್ ಸ್ಟೈಲು ಕಲ್ತ್ಕೊಂಡ್ರೆ ನಾನು ಒಂದು ಬ್ರೈಡಲ್ಗಾದರೆ ಒಂದು ಪ್ಯಾಕೇಜಲ್ಲಿ ಮಾತಾಡ್ಬೋದು. I wanted to learn Zumba and become a Zumba teacher because I was very good in fitness. So Zumba ಕಲಿತು Zumba ಟೀಚರ್ ಆಗೋಣ ಅಂತ ಅದನ್ನು ಟ್ರೈ ಮಾಡಿದೆ. ದೆನ್ ಓದಕ್ಕೆ ಟ್ರೈ ಮಾಡಿದೆ. ಸೊ ಯಾಕಂದರೆ ಯಾವ್ದು ಕೈ ಹಿಡಿಯುತ್ತೆ ಅಂತ ಗೊತ್ತಿಲ್ವಲ್ಲ, ಎಲ್ಲಿಂದನಾದರೂ ಶುರು ಮಾಡಬೇಕಲ್ವಾ. ಸೊ ಓದೋದು ಬ್ರಿಲಿಯನ್ಸಿ ನಿಮ್ಮ ಟ್ಯಾಲೆಂಟು, ಹಾಗಾಗಿ ಲಾ ಮಾಡೋಕ್ಕೆ ಶುರು ಮಾಡಿದ್ರೆ ಈಗ? ಲಾ ಮಾಡೋದೇನಾಯಿತು, ಒನ್ಸ್ ಐ ಫಿನಿಶ್ಡ್ ಮೈ ಬಿಗ್ ಬಾಸ್ ಜರ್ನಿ, ಸಿ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ದೇರ್ ವಾಸ್ ಟೂ ಮಚ್ ನೆಗೆಟಿವಿಟಿ ಅಬೌಟ್ ಮೀ ಇನ್ ದ ಪಬ್ಲಿಕ್. ಯಾಕಂದರೆ ಒಂದು ಸ್ವಲ್ಪ ಇದೆಲ್ಲ ಆಚೆ ಬಂತು. ದೆನ್ ಒಂದು ಇಷ್ಟು ಪ್ರೆಸ್ಸು ಅದು ಇದು ನ್ಯೂಸಲ್ಲೆಲ್ಲ ಬಂತು. ನ್ಯೂಸಲ್ಲೆಲ್ಲ ಬಂದಾಗ ಗೊತ್ತಲ್ವಾ, ಆ್ಯಸ್ ಯೂಶ್ವಲ್ ಯೂಟ್ಯೂಬು ಅದು ಇದು ಎಲ್ಲದರಲ್ಲೂ ಇಟ್ ಬಿಕೇಮ್ ಲೈಕ್ ಇವಳೇನು ದುಡ್ಡುಗೋಸ್ಕರನೇ ಮಾಡಿರ್ತಾಳೆ, ಅದು ಮಾಡಿರ್ತಾಳೆ, ಇದು ಮಾಡ್ತಾಳೆ, ಆ್ಯಕ್ಟ್ರೆಸ್ ಅಲ್ವಾ ಇವಳಿಗೇನು ಅದು ಇದು ಆ ಥರ ತುಂಬ ಇಟ್ ಬಿಕೇಮ್ ವೆರಿ ನೆಗೆಟಿವ್ ಫಾರ್ ಮಿ ಒಂದು ಟೈಮಲ್ಲಿ. ಯಾಕಂದರೆ ಸೋಷಿಯಲ್ ಮೀಡಿಯಾ ಇಸ್ ಸೋ ಮಚ್ ಅ ಪಾರ್ಟ್ ಆಫ್ ಆರ್ ಲೈಫ್. ಈಗ ಐ ಗಾಟ್ ಇನ್ ಟು ಇನ್ಸ್ಟಾಗ್ರಾಮ್. ನನ್ನ ಹತ್ರ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇರಲಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಒಂದು ಅಕೌಂಟ್ ಮಾಡಿ ನೀವು ರೀಲ್ಸ್ ಮಾಡಿ ಹಾಕಿ ನಿಮಗೆ ಫಾಲೋವರ್ಸ್ ಜಾಸ್ತಿ ಆದರೆ ನಿಮಗೆ ಆಪರ್ಚುನಿಟೀಸ್ ಬರುತ್ತೆ ಅಂತ ಒಂದು ಟೈಮಲ್ಲಿ ನಂಗೆ ಯಾರೋ ಹೇಳಿದ್ರು. ಹಾಂ, ರೀಲ್ಸ್ ಮಾಡಾಗ್ತಾ ಇದೆ, ಈ ಲಿಪ್ಸಿಂಕ್ ರೀಲ್ಸ್ ಬರುತ್ತಲ್ಲ, ಗೊತ್ತಾಯ್ತು, ಅದನ್ನು ಮಾಡಾಕ್ತಾ ಇದ್ದೆ. ದಿನಾಗ್ಲೂ ಒಂದೊಂದು ರೀಲ್ ಮಾಡಿ ಹಾಕ್ತಾ ಇದ್ದೆ. ಯಾಕಂದರೆ ಅದನ್ನು ಮಾಡಿದ್ರೆ ದಿನಾಗ್ಲೂ ರೀಲ್ ಮಾಡಿ ಹಾಕಿದ್ರೆ ನಿಮಗೆ ಫಾಲೋವರ್ಸ್ ಜಾಸ್ತಿ ಆಗ್ತಾರೆ. ನಿಮಗೆ ಫಾಲೋವರ್ಸ್ ಎಷ್ಟು ಜನ ಇದ್ದಾರೆ ಅಂತ ನೋಡಿಬಿಟ್ಟು ನಿಮಗೆ ಆಫರ್ಸ್ ಬರುತ್ತೆ. ದಟ್ ವಾಸ್ ವಾಟ್ ಸಂಬಡಿ ಟೋಲ್ಡ್ ಮೀ. ನಿಮ್ಗೆ ಫಾಲೋವರ್ಸ್ ಇಲ್ಲ ಅಂದರೆ ನಿಮಗೆ ಆ್ಯಕ್ಟಿಂಗ್ ಆಪರ್ಚುನಿಟೀಸ್ ಬರಲ್ಲ ಅಂತ. ನೋಡಿ, ಎಲ್ಲಿ ಆ ಸಮಾನ, ಎಲ್ಲಿ ಈ ಸಮಾನ. ಸೊ ಅದಕ್ಕೋಸ್ಕರ ಒಂದು ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ದಿನಾಗ್ಲೂ ರೀಲ್ ಮಾಡಾಕ್ತಾ ಇದ್ದೆ. ದಿನಕ್ಕೆ ಒಂದೊಂದು ಎರಡೆರಡು ರೀಲ್ ಆಗ್ತಾ ಇದ್ದೆ. ಫಾಲೋವರ್ಸ್ ಆದ್ರ ಆಪರ್ಚುನಿಟಿ ಬಂತ? ಇಲ್ಲ ಇಲ್ಲ. ಓಕೆ, ಸೊ ಹಾಗೆ ಸೊ ಯಾ ಇದೇ ಚೈತ್ರನ ನಾನು ನೋಡಿದ್ದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಎಸ್, ಅದಾದಮೇಲೆ ಅದು ತುಂಬ ನೆಗೆಟಿವ್ ಆಗಿತ್ತಲ್ಲ ನನಗೆ. ಆವಾಗ ನನಗೆ ಬಂದಿದ್ದು ಬಿಗ್ ಬಾಸ್. ಸೊ ಬಿಗ್ ಬಾಸ್ ನನಗೆ ವಾಸ್ ಲೈಕ್ ಒಂದು ಪೇಯ್ಡ್ ಹಾಲಿಡೇ ಥರ. ಯಾಕಂದರೆ ನನಗೆ ತುಂಬ ಒಂಥರ ಐ ವಾಸ್ ಇನ್ ಅ ವೆರಿ ಬ್ಯಾಡ್ ಸ್ಟೇಟ್ ಮೆಂಟಲಿ ಆಲ್ಸೋ. ಯಾಕಂದರೆ ಯು ಕಾಂಟ್ ಎಸ್ಕೇಪ್ ಸೋಷಿಯಲ್ ಮೀಡಿಯಾ. ಈಗ ಕರೆಕ್ಟ್, ಯು ಜಸ್ಟ್ ಕಾಂಟ್ ಎಸ್ಕೇಪ್. ತೆಗೆದ್ರೆ ಸಾಕು ಬರೀ ನನ್ನನ್ನು ಬೈಯೋರೆ ಆಗೋಗಿದ್ರು. ಆ್ಯಕ್ಟ್ರೆಸ್ನ ಕಟ್ಕೊಂಡ್ರೆ ಗೊತ್ತಿಲ್ವಾ, ಹಿಂಗೆ ಹಂಗೆ ಮನೆ ಮುರಿಯೋಳು, ಅದು ಮಾಡೋಳು, ಇದು ಮಾಡೋಳು, ದುಡ್ಡುಗೋಸ್ಕರ ಅದು ಮಾಡಿ. ದೀಸ್ ಆರ್ ದ ಓನ್ಲಿ ಥಿಂಗ್ಸ್ ದ್ಯಾಟ್ ವರ್ ಗೋಯಿಂಗ್ ಆನ್. ಓಕೆ, ಸೊ ನನಗೆ ಬಿಗ್ ಬಾಸ್ ಬಂದಾಗ ದುಡ್ಡು ಕೊಡ್ತಾರೋ ಬಿಡ್ತಾರೋ ಏನೂ ಕೇಳಲಿಲ್ಲ ನನಗೆ. ಅದು ಓ ಟಿ ಟಿ ಒಂದಷ್ಟು ಕ್ಲಾರಿಟಿನೂ ಇರಲಿಲ್ಲ ನನಗೆ ಇಟ್ ವಾಸ್ ಎನ್ ಎಸ್ಕೇಪ್. ಐ ಜಸ್ಟ್ ವಾಂಟೆಡ್ ಟು ರನ್ ಅವೇ. ಐ ಟೆಲ್ ಯು ನೋ, ಏನೇ ಆದರೂ ನನಗೆ ಒಳ್ಳೆಯದಕ್ಕೆ ಆಗೋದು ಜೀವನದಲ್ಲಿ. ಸೊ ಈ ನ್ಯೂಸ್ ಬಂದಿದ್ದಕ್ಕೆ ಬಿಗ್ ಬಾಸ್ ಬಂತೋ, ಬಿಗ್ ಬಾಸ್ ಬಂದಿದ್ದಕ್ಕೆ ನನ್ನ ಇದು ಇಮೇಜ್ ಪಾಸಿಟಿವ್ ಆಯಿತೋ, ವಾಟ್ ಎವರ್, ನನ್ನ ಜೀವನದಲ್ಲಿ ಪ್ರತಿಯೊಂದು ನನಗೇನು ನಡೆಯುತ್ತೋ ಅದು ನನ್ನ ಒಳ್ಳೆಯದಕ್ಕೆ ನಡೆಯುತ್ತೆ. ಐ ವೆಂಟ್ ಇನ್ ಟು ಬಿಗ್ ಬಾಸ್ to the point my entire image changed over there. People loved me so much that ಎಷ್ಟೊಂದು ಜನ ತಾಯಂದರು ಅವ್ರ ಹೆಣ್ಮಕ್ಳಿಗೆ ನೀನು ಚೈತ್ರ ನಂಗೆ ಹಾಕಬೇಕು, ಚೈತ್ರ ನೋಡು, ಚೈತ್ರ ಹೆಂಗಿದ್ದಾರೆ, ಚೈತ್ರ ಹೆಂಗೆ ಸ್ಟ್ರಾಂಗ್ ಆಗಿದ್ದಾರೆ, ಅಷ್ಟು ಸ್ಟ್ರಾಂಗ್ ಆಗಿರಬೇಕು ನೀನು, ಆ ಥರ ಹೇಳಕ್ಕೆ ಶುರು ಮಾಡಿದ್ರಂತೆ. ಆಲ್ ದಿಸ್ ಐ ಗಾಟ್ ಟು ನೋ ಆಫ್ಟರ್ ಐ ಕೇಮ್ ಔಟ್. ಸುಮ್ಮನೆ ಫಸ್ಟ್ ಆಫ್ ಆಲ್ ಈ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ನಾನು ಯಾರು ಅಂತ ಗೊತ್ತಿಲ್ವಾ?
ಯಾವುದೋ ಎಲ್ಲೋ ಒಂದು ಕಡೆ ಸ್ಕೂಲ್ ಹತ್ರ ಹೋಗ್ತಾ ಇದ್ರೆ ಓ ಶೀಸ್ ಚೈತ್ರ ಹಳ್ಳಿಕೇರಿ ವಿ ಸೀನ್ ಯು ಇನ್ ಬಿಗ್ ಬಾಸ್. ಈ ಜನರೇಷನ್ ಮಕ್ಕಳಿಗೆ ನಾನು ಯಾರು ಗೊತ್ತಾಯ್ತು ನೀವು ಯಾರು ನಾನು ಯಾರು ಅಂತ ಗೊತ್ತಾಯ್ತು. ಅದ್ರ ಜೊತೆಗೆ ಎಷ್ಟು ಜನ ಹೆಣ್ಮಕ್ಳು ಸೆಡ್ ಮೈ ಮದರ್ ಸೇಸ್ ಐ ಹ್ಯಾವ್ ಟು ಬಿ ಲೈಕ್ ಯು. ನಮ್ಮ ತಾಯಿ ಹೇಳ್ತಾರೆ, DM ಮಾಡಿ ಹೇಳ್ತಿದ್ರು. DM ರೋಡಲ್ಲಿ ಹೋಗ್ತಾ ಇರಬೇಕಾರೆ ಒಂದು ಲೇಡಿ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ತಾ ಇದ್ರೆ ನಾನು ವರ್ಕೌಟ್ಗೆ ಹೋಗ್ತಾ ಇದ್ದೀನಿ, ನಾನು ಕಾರಿಂದ ಹೇಳಿದ್ರೆ ನನ್ನ ನೋಡ್ಬಿಟ್ಟು ಅಷ್ಟು ದೂರ ನಡ್ಕೊಂಡೋಗಿ ಓಡ್ಕೊಂಬಂದ್ರು. ಯಾರಪ್ಪ ಅಂತ ನೋಡಿದ್ರೆ ಮ್ಯಾಮ್ ನೀವು ಚೈತ್ರ ಅಲ್ವಾ? ಹೌದಮ್ಮ. ನಮ್ಮಮ್ಮ ಹೇಳ್ತಾರೆ ನಾನು ನಿಮ್ಮ ಥರ ಆಗಬೇಕಂತ. ನನಗೂ ನನ್ನ ಲೈಫಲ್ಲಿ ನಡೀತಾ ಇದೆ ತೊಂದರೆಗಳು, ಬಟ್ ನಿಮ್ಮ ಥರ ಇರಬೇಕು ಅಂತ ಹೇಳ್ತಾ ಇದ್ದಾರೆ ನಮ್ಮಮ್ಮ. ದೊಡ್ಡ ಇನ್ಸ್ಪಿರೇಷನ್ ಮ್ಯಾಮ್. ದೀಸ್ ಕೈಂಡ್ ಆಫ್ ಥಿಂಗ್ಸ್ ಪೀಪಲ್ ಸ್ಟಾರ್ಟೆಡ್ ಟೆಲ್ಲಿಂಗ್ ಮೀ. ಆ್ಯಂಡ್ ಲಾಟ್ ಆಫ್ DMs ಅಬೌಟ್ ಪೀಪಲ್ ಗೋಯಿಂಗ್ ಥ್ರೂ ಡಿವೋರ್ಸ್. ಏನು ಮಾಡೋದು, ಹೆಂಗೆ ಮಾಡೋದು, ಯಾವ ಥರ ಮಾಡೋದು, ಅದು ಮಾಡೋದ, ಇದು ಮಾಡೋದ. ಸೊ ಆ್ಯಂಡ್ ಸಿ ನಾವು ಹೇಳ್ತೀವಿ ಆ್ಯಂಡ್ ಇಟ್ ಶುಡ್ ನಾಟ್ ಬಿಕಮ್ ಲೈಕ್ ಐ ಆಮ್ ಅಡ್ವೊಕೇಟಿಂಗ್ ಡಿವೋರ್ಸ್. ಐ ಡೋಂಟ್ ಅಡ್ವೊಕೇಟ್ ಡಿವೋರ್ಸ್. ನೋ, ಐ ಆಮ್ ನಾಟ್ ಸಂಬಡಿ ಹೂ ವಿಲ್ ಸೇ ಓಹೋ ಬಿಟ್ಬಿಡಿ ನಿಮ್ಮ ಗಂಡನ ಮಕ್ಕಳನ್ನ. ನೋ, ಐ ವಿಲ್ ನೆವರ್ ಸೇ ದ್ಯಾಟ್. ನಿಮ್ಮ ಸಂಸಾರನ ನೀವು ಕೈಯಲ್ಲಿ ಹಿಡಿದು ಎಷ್ಟು ಕಾಪಾಡ್ಕೊಳಕ್ಕಾಗುತ್ತೋ ಅಷ್ಟು ಕಾಪಾಡ್ಕೋಬೇಕು. ಯಾಕಂದರೆ ಮ್ಯಾರೇಜ್ ಇಸ್ ಅ ವೆರಿ ಸೇಕ್ರೆಡ್ ಇನ್ಸ್ಟಿಟ್ಯೂಟ್. ಅಗ್ರಿ. ಇಟ್ಸ್ ವೆರಿ ಸೇಕ್ರೆಡ್. ಸುಮ್ಮನೆ ಯಾರೋ ಒಬ್ಬರು ತಾಳಿ ಕಟ್ಬಿಡ್ತಾರೆ, ಯಾರೋ ಒಬ್ಬರು ಗಂಡ ಹೋಗ್ತಾರೆ, ಯಾರೋ ಒಬ್ಬರು ಹೆಂಡತಿಯಾಗಿ ಹೋಗ್ತಾರೆ ಅಲ್ಲ. ನಮ್ಮ ಹಿಂದೂ ಸಮಾಜದಲ್ಲಿ ಮದುವೆ ಅನ್ನೋದು ಇಟ್ಸ್ ಅ ವೆರಿ ಸೇಕ್ರೆಡ್ ಥಿಂಗ್. ಒಂದು ಸತಿ ಮದುವೆ ಆದರೆ ಲೈಫ್ ಲಾಂಗ್ 7 ಜನ್ಮದವರೆಗೂ ಇದೇ ಪರ್ಸನ್ ಇವರೇ. ಒಂದು ಸತಿ ಒಬ್ಬ ತಾಳಿ ಕಟ್ಟದ ಅಂದರೆ ಅಥವಾ ಒಬ್ಬನ ಹತ್ರ ತಾಳಿ ಕಟ್ಟಿಸ್ಕೊಂಡು 7 ಜನ್ಮಾಂತರದ ಸಂಬಂಧ ಇದು. ಇದು ಅಷ್ಟು ಈಸಿಯಾಗಿ ಮುರಿಯೋಂಥ ಸಂಬಂಧನೇ ಅಲ್ಲ. ನನಗೆ DMs ಬರೋಕ್ಕೆ ನನಗೆ ಹಿಂಗೆ ಮಾಡ್ತಾರೆ, ನಾನು ಡಿವೋರ್ಸ್ ಕೊಟ್ಬಿಡ್ಲಾ, ನಾನು ಹಂಗೆ ಮಾಡ್ತಾರೆ. ಸಿ ಅ ಲಾಟ್ ಆಫ್ ಪೀಪಲ್ ಗೋ ಥ್ರೂ ಅ ಲಾಟ್ ಆಫ್ ಥಿಂಗ್ಸ್ ವಿಚ್ ವಿ ಡೋಂಟ್ ನೋ. ಓಕೆ, ಬಟ್ ಐ ಡೋಂಟ್ ವಾಂಟ್ ಟು ಬಿ ಅನ್ ಅಡ್ವೊಕೇಟ್ ಫಾರ್ ಡಿವೋರ್ಸ್. ಓಕೆ. ಓ ಹೆಂಗಾಗೋಯ್ತು ಅಂದರೆ ಇನ್ಸ್ಟಾಗ್ರಾಮಲ್ಲಿ ನಾನು ರೀಲ್ಸ್ ನೋಡಿಬಿಟ್ಟು ಇಟ್ ಬಿಕೇಮ್ ಲೈಕ್ ಡಿವೋರ್ಸ್ ಆದಮೇಲೆ ಇಷ್ಟು ಖುಷಿಯಾಗಿದ್ದಾರೆ, ನಾವು ಇಷ್ಟು ಖುಷಿಯಾಗಿರ್ಬೋದು. ಎಲ್ಲೆಲ್ಲಿ ಯೋಚನೆ ಮಾಡ್ತೀರಪ್ಪ ನಿಜವಾಗ್ಲೂ ಸೊಸೈಟಿ ಥಿಂಗ್ಸ್ ಇನ್ ಅ ವೆರಿ ಡಿಫ್ರೆಂಟ್ ವೇ. ಇನ್ಸ್ಟಾಗ್ರಾಮಲ್ಲಿ ಏನು ನೋಡ್ತಾರೋ ಅದು ನಿಜ ಅನ್ಕೋತಾರೆ. ಅದು ಕರೆಕ್ಟೇ. ಪಾಯಿಂಟ್ ಟೇಕನ್. ಓಕೆ, ಒಂದು ರೆಡಿ ಆಗಿಬಿಟ್ಟು ಸುಮ್ಮನೆ ಹಿಂಗೆ ಇಟ್ಕೊಂಡು ಒಂದಿಷ್ಟು ರೀಲ್ಸ್ ಮಾಡಿಬಿಟ್ರೆ ಅದೇ ಜೀವನ ಅನ್ಕೊಂಡ್ಬಿಡ್ತಾರೆ. ಓ ನೀವಿಷ್ಟು ಖುಷಿಯಾಗಿದ್ದೀರಲ್ಲ, ಆ ರೀಲ್ ಮಾಡೋ 2 ನಿಮಿಷದ ಮುಂಚೆ ಕಣ್ಣೀರು ಒರೆಸ್ಕೊಂಡಿರ್ತಾರೆ, ಅದು ಯಾರೂ ಕೇಳಲ್ಲ ಆಯಿತಾ. ರೀಲ್ಸ್ ಮಾಡೋ 2 ನಿಮಿಷ ಮುಂಚೆ ಯಾವುದೋ ಒಂದು ಬಿಲ್ ಪೇ ಮಾಡೋಕ್ಕೆ ಎಲ್ಲಿದಪ್ಪ ದುಡ್ಡು ಚಚ್ಚಿಬಿಟ್ಟು ಬಿಲ್ ಪೇ ಮಾಡಬೇಕು, ಯಾರೂ ಕೇಳಲ್ಲ. ಇದೆಲ್ಲ ಆಗಿದೆಯಾ ನಿಮಗೆ? ಕರೆಂಟ್ ಬಿಲ್ಲು, ಮನೆ ರೆಂಟು? ಮನೆ ರೆಂಟ್ ಇಲ್ಲ, ನಾನು ಸ್ವಂತ ಮನೆಯಲ್ಲೇ ಇದ್ದೆ. ಕರೆಂಟ್ ನಾನು ಮನೆ ಬಿಟ್ಟು ಹೋಗಿರ್ಲಿಲ್ಲ ಎಲ್ಲೂ. ಕರೆಂಟ್ ಬಿಲ್ಲು, ಇಂಟರ್ನೆಟ್ ಬಿಲ್ಲು, ಯಾವ್ದು ಅನ್ಕೊಡೋ ಯಾವುದೋ ಡ್ರೆಸ್ಸು. ಈಗ ರೀಲ್ ಮಾಡೋಕ್ಕಿಂತ ಮುಂಚೆ ಮಕ್ಳಿಗೆ ಊಟ ಮಾಡಿಸ್ಬಿಟ್ಟು ಬಂದು ಕುತ್ಕೊಂಡು ರೀಲ್ ಮಾಡ್ತಿರ್ತಾರೆ. ಯಾರೂ ನೋಡಲ್ಲ ಅದನ್ನು, ಬರೀ ರೀಲ್ ನೋಡ್ತಾರೆ ಅಷ್ಟೇ. ಇನ್ಸ್ಟಾಗ್ರಾಮ್ ನೋಡ್ತಾರೆ ಎಲ್ಲರೂ, ಅದೇ ಜೀವನ ಅನ್ಕೊಂಡ್ಬಿಡ್ತಾರೆ. ನೀವು ಯೋಚನೆ ಮಾಡಿದುಂಟು ಹೊರಗೆ ಊಟ ಮಾಡಿದ್ರೆ ದುಡ್ಡು ಖರ್ಚಾಗುತ್ತೆ ಬೇಡ? ಇವತ್ತಿಗೂ ಡಬ್ಬಿ ಪೂರ್ತಿ ತಂದಿದ್ದೀನಿ. ನೀವೇ ಅಲ್ಲ ಇವಾಗ ಓಕೆ, ಇವಾಗ ಒಂದು ಸ್ವಲ್ಪ ಸೆಟ್ಲ್ ಆಗ್ತಿದ್ದೀರಿ, ಇನ್ನೇನೋ ಮಾಡ್ತಿದ್ದೀರಿ, ಬಟ್ ಆ ಬಾಟಮ್ ರಾಕಲ್ಲಿ ಇದ್ದಾಗ ಆ ಥರ ಎಲ್ಲ ಯೋಚನೆ ಮಾಡಿದುಂಟಾ? ಇವತ್ತಿಗೂ ದೇರ್ ಆರ್ ಟೈಮ್ಸ್ ವೆನ್ ಯಾವುದೋ ಒಂದು ಕಾಸ್ಟ್ಲಿ ರೆಸ್ಟೋರೆಂಟಿಂದ ಒಂದು ಊಟ ಆರ್ಡರ್ ಮಾಡಬೇಕಂದ್ರೆ ನಾನು ನನ್ನ ಮಗಳಿಗೆ ಅಥವಾ ನನ್ನ ಮಗನಿಗೆ ಹೇಳ್ತೀನಿ ಇಟ್ಸ್ ಟೂ ಎಕ್ಸ್ಪೆನ್ಸಿವ್, ಒಂದು ಸ್ವಲ್ಪ ಬೇರೆ ರೆಸ್ಟೋರೆಂಟ್ಗೆ ಹೋಗೋಣ ಅಥವಾ ಬೇರೆ ಹೋಟ್ಲಿಗೆ ಹೋಗೋಣ ಹೇಳ್ತೀನಿ. ಮಕ್ಳಿಗೂ ಅರ್ಥ ಆಗಿದೆಯಾ? ಮಕ್ಕಳು ನೋಡಿದ್ದಾರೆ ಕಣ್ಣಾರೆ. ಮಕ್ಕಳು ನಾನು ವಾಟ್ ಐ ಹ್ಯಾವ್ ಗಾನ್ ಥ್ರೂ ಕಣ್ಣಾರೆ ನೋಡಿದ್ದಾರೆ. ನನ್ನ ಮಗಳಿಗೆ ಅರ್ಥ ಆಗೋವಂಥ ವಯಸ್ಸಿರಲಿಲ್ಲ, ನನ್ನ ಮಗನಿಗೆ ಅರ್ಥ ಆಗೋವಂಥ ವಯಸ್ಸಿತ್ತು. So, you are happy? Yes. Being a single parent? Yes. I am extremely happy. I am extremely peaceful. Peaceful, happy, content. Yeah. What's your bucket list ಅಲ್ಲಿ ಏನಿದೆ?
ಜ್ಯೋತಿರ್ಲಿಂಗನಲ್ಲಿ ಆಲ್ಮೋಸ್ಟ್ 10 ಮುಗಿಸಿದ್ದೀನಿ. ಇನ್ನೆರಡು ಗುಜರಾತ್ 2 ಮುಗಿಸ್ಬೇಕು. ಆರ್ ಯು ಸೋಲೋ ಟ್ರಾವೆಲರ್ ಬೈ ಎನಿ ಚಾನ್ಸ್? ಯಾ, ಐ ಟ್ರಾವೆಲ್ ಸೋಲೋ. ಇಫ್ somebody wants to come with me, they can come. ಅದ್ರಲ್ಲಿ ಯಾರಿಗೂ ಕಾಯಲ್ಲ? ಯಾರಿಗೂ ನನ್ನ ಪ್ಲ್ಯಾನ್ ಇದು. ಬರ್ತೀರಾ ಬನ್ನಿ, ಬರಲ್ವಾ ನಾನು ಹೋಗ್ತಾ ಇರ್ತೀನಿ. ಬ್ಯಾಕ್ ಪ್ಯಾಕ್ ಹಾಕು ಹೊರಡು. ಬ್ಯಾಕ್ ಪ್ಯಾಕ್ ಎಲ್ಲ ಇಲ್ಲ, ನಾನು ಅಷ್ಟು ಸೋಲೋ, ಹಂಗೆ ಸೋಲೋ ಅಲ್ಲ. ನಾನು ಸೂಟ್ ಕೇಸ್ ವಿತ್ ಹೀಲ್ಸ್. ಹೀರೋಯಿನ್ ಅಲ್ಲ, ಸ್ಟೈಲಾಗೆ ಹೋಗ್ತೀನಿ ನಾನು. ವಿತ್ ಮೈ ಸ್ನೀಕರ್ಸ್, ಹಂಗೆ ವಿತ್ ಮೈ ಏರ್ಪೋರ್ಟ್ Stilettos. ಲುಕ್, ವಿತ್ ಮೈ ಏರ್ಪೋರ್ಟ್ ಲುಕ್, ಆಲ್ ದಟ್. ಎಸ್. ಬಟ್ ಇದನ್ನೆಲ್ಲ ಅಪ್ಡೇಟ್ ಮಾಡಿಲ್ಲ ನೀವು ಹಂಗೆ ನೋಡಕ್ ಹೋದ್ರೆ. ಜ್ಯೋತಿರ್ಲಿಂಗಗಳು ನಾನು ಸ್ಟೋರೀಸ್ ಎಲ್ಲ ಹಾಕ್ತಿರ್ತೀನಿ. ಬಟ್ ಪೋಸ್ಟು ಅದಕ್ಕೊಂದೇನೋ ರೀಲ್ ಮಾಡೋದು ಅದೆಲ್ಲ ನನಗೆ ಅದು ಮಾಡಿಲ್ಲ. ಬರಲ್ಲ. ಅದು ಅಂದ್ರೆ ಅದನ್ನ ಎಡಿಟ್ ಮಾಡು, ಅದು ಹಾಕು, ಅಷ್ಟೆಲ್ಲ ನನಗೆ ಬರಲ್ಲ. ನಾನು ಫಸ್ಟ್ ಆಫ್ ಆಲ್ ನನಗೆ ಅದು ಮಾಡೋಕ್ಕೆ ಬರಲ್ಲ. ನಾನು 10 ಸತಿ ಇನ್ಸ್ಟಾಗ್ರಾಮ್ಗೆ ಹೋಗ್ಬಿಟ್ಟು ಸ್ಟೋರಿ ಹಾಕಿರ್ತೀನಿ. ಇನ್ಮೇಲಿಂದ ನಾನು ರೆಗ್ಯುಲರ್ ಆಗಿರ್ತೀನಿ. ಆಯ್ತಾ. ನೆಕ್ಸ್ಟು 2 ದಿನ ಕಂಟಿನ್ಯೂಸ್ ಆಗಿ ಒಂದಿಷ್ಟು ಸ್ಟೋರೀಸ್ ಪೋಸ್ಟ್ ಮಾಡ್ತೀನಿ. ಇದನ್ನ ಹಾಕಲ್ಲ, ಪೋಸ್ಟ್ಗಳು ಹಾಕಲ್ಲ, ರೀಲ್ಗಳು ಹಾಕಲ್ಲ, ಸ್ಟೋರೀಸ್ ಪೋಸ್ಟ್ ಮಾಡ್ತೀನಿ. 3ನೇ ದಿನದಿಂದ 5ನೇ ದಿನದವರೆಗೂ ಒಂದು ಸ್ಟೋರಿ ಮಗ್ಗಾಯ ಮತ್ತೆ. ಓಕೆ, ಜ್ಯೋತಿರ್ಲಿಂಗ ಮುಗಿಸ್ಬೇಕು, ಎಲ್ಲ ಒಂದು ರೌಂಡ್ ಮುಗಿಸ್ಬೇಕು. ಆಮೇಲೆ ಅದು ದಟ್ ಈಸ್ ಆನ್ ಮೈ ಬಕೆಟ್ ಲಿಸ್ಟ್. ಇನ್ನು 2 ಇದೆ, ಅದು ಮಾಡಬೇಕು. ಆ್ಯಂಡ್ ಐ ವಾಂಟ್ ಟು ಟ್ರಾವೆಲ್ ದ ವರ್ಲ್ಡ್. ಆ್ಯಂಡ್ ಐ ವಾಂಟ್ ಟು ಬಿಕಮ್ one of the best litigating lawyers, advocates in the country.